ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದುಬಿಟ್ಟು 6:30 6:35 ಆಗಿದೆ. 6:40 ಆಗೋ ಅಷ್ಟಿದೆ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ಚಾಪಿಂಗು ರೈಸು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೈಸು ಮಾಡೋಕ್ಕಿಟ್ಟಿದ್ದೀನಿ. ಆಲ್ಮೋಸ್ಟು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಬಿಸಿಲಿದೆ, ಅದಕ್ಕೆ ಬೆಳಕು ಇದೆ. ಇವತ್ತು ಬಿಸಿಲು ಇನ್ನು ಈ ಕಡೆಯಿಂದ ಬಂದಿಲ್ಲ. ಬಿಸಿಲು ಇರುತ್ತೆ ಮಾತ್ರ, ಬೆಳಕು ಬರುತ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಬೇಗ ಫ್ರೈಡ್ ರೈಸ್ ಮಾಡಬೇಕಲ್ವ. ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಬೇಕು. ಅದಕ್ಕೇ ಬೇಗ ತಿಂಡಿ ಸ್ಟಾರ್ಟ್ ಮಾಡಿಬಿಡೋಣ. ಬನ್ನಿ ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲಿಂದ ನೋಡ್ತೀನಿ. ಕ್ಲಿಪ್ಪಿಂಗ್ಸು ಶೇರ್ ಮಾಡೋದಿದ್ರೆ ಮಾಡ್ತೀನಿ, ಸರಿನಾ? ಬನ್ನಿ ಫ್ರೆಂಡ್ಸ್, ಇವತ್ತು ಸಿಂಪಲಾಗಿ ಫ್ರೈಡ್ ರೈಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫ್ರೈಡ್ ರೈಸ್ಗೆ ತರಕಾರಿ ರೈಸು ಎಲ್ಲ ಹಾಕೋದ್ರಿಂದ ಎಣ್ಣೆ ಸ್ವಲ್ಪನೇ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯಲಿ ಅಂತ ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನಿವಾಗ 1 ಸ್ಪೂನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಹಾಕ್ಕೋಬೋದು. ಒಬ್ಬೊಬ್ರು ಹಾಕ್ಕೊಳ್ಳಲ್ಲ ಫ್ರೈಡ್ ರೈಸ್ಗೆ, ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದು ಬಿಡ್ಬೋದು. ಅದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಸ್ಲಿಮ್ಮಲ್ಲಿ ಫ್ರೈ ಮಾಡಿಕೊಂಡೆ. ಆಮೇಲೆ ಅದು ಫ್ರೈ ಆದಮೇಲೆ ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇದಕ್ಕೆ ರೆಡ್ ಚಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ರೆಡ್ ಚಿಲ್ಲಿ ಸಾಸು ಯೂಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಹಾಕ್ಕೊಂಡೆ. ಕ್ಲಿಪ್ಪಿಂಗ್ಸೇ ಮಿಸ್ ಆಗಿದೆ. ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಬರುತ್ತೆ. ನಾನೇ ಕಲರ್ ಮೆಣಸಿನ್ಕಾಯಿ ಇರುತ್ತಲ್ವ, ಅದು ಕಲರ್ ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿ ಆಮೇಲೆ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ತಣ್ಣೀರಲ್ಲಿ ನೆನೆ ಹಾಕಿರೋದು ಅದು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದು ಗಲೀಜೆಲ್ಲ ಬಿಟ್ಕೊಂಡಿರುತ್ತೆ. ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಮೆಣಸಿನ್ಕಾಯಿ, ಅದು ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಅದು ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇವತ್ತು ನಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಕೊಂಡು ರೆಡಿ ಮಾಡಿಕೊಂಡೆ. ಪೇಸ್ಟ್ ಇರುತ್ತೆ, ಅದು ಇದ್ದಿರ್ಕಿಲ್ಲ ಅಂಥೇಳಿ ಆವಾಗಲೇ ಜಜ್ಕೊಂಡು ರೆಡಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀನಿ. ಇವತ್ತೆಲ್ಲನೂ ಮನೆಯಲ್ಲೇ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸಿಂದ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಹೆಲ್ದಿಕರವಾದ ಫ್ರೈಡ್ ರೈಸ್, ಏನು ಔಟ್ಸೈಡಿಂದ ಏನೂ ಪುಡಿ ಇಲ್ಲದೆ ಫ್ರೈಡ್ ರೈಸ್ ಮಾಡೋದು ಅತಿ ಸುಲಭವಾಗಿರುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೀವು ರೈಸ್ ಐಟಮ್ ಯಾವುದಾದ್ರೂ ಮಾಡೋವಾಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ಟ್ ಬ್ರೌನ್ ಮಾಡಬಾರ್ದು, ಒಂದು ಸ್ವಲ್ಪ ಫ್ರೈ ಆಗಬೇಕಲ್ವ. ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ 3 ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ. ಅದು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಬೀನ್ಸು ಸ್ವಲ್ಪನಿತ್ತು, ಒಂದು 2-3 ಇತ್ತು ಅಷ್ಟೇ. ಕ್ಯಾರೆಟು ಮತ್ತು ಆಲೂಗಡ್ಡೆ ಒಂದು 2 ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಒಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನೇ. ಅಷ್ಟು ಚೆನ್ನಾಗಿ ಇದು ಫ್ರೈ ಆಗಲಿ. ಇದು ಫ್ರೈ ಆಗೋ ತನಕನೂ ಇವಾಗ ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರ್ತೀನಿ. ಅದು ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನಾನು ಇದಕ್ಕೆ ಹುಳಿ ಏನೂ ಹಾಕ್ತಾಯಿಲ್ಲ. ಲಿಂಬೆಹಣ್ಣು ಬೇಕಾದರೆ ಲಿಂಬೆಹಣ್ಣು ಹಾಕ್ಬೋದು. ನೀವು ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ನಿಮ್ಮ ಹತ್ರ ನೀವು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕಿಬಿಟ್ಟು ಆಮೇಲೆ ನೀವು ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಬೋದು. ನಾನು ರೆಡ್ ಚಿಲ್ಲಿ ಹಾಕೋದ್ರಿಂದ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೆ. ಲಾಸ್ಟಕ್ಕೆ ಎಲೆಕೋಸು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಲೆಕೋಸು
ಬೇಗ ಫ್ರೈ ಆಗುತ್ತೆ. ಆಮೇಲೆ ಕ್ಯಾರೆಟ್ ಎಲ್ಲ ಫ್ರೈ ಆಗೋದಿಲ್ಲ ಅಲ್ವಾ, ಅದಕ್ಕೇ ಅದು ಇವಾಗ 3/4% ಫ್ರೈ ಆದಮೇಲೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಆಮೇಲೆ ಇದಕ್ಕೆ ನಾನು ಎಲೆಕೋಸು ಹಾಕ್ಕೊಂಡಿದ್ದೀನಿ. ಎಲೆಕೋಸು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ದೆ, ಅದು ಇವಾಗ ಹಾಕಿ ಆಮೇಲೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಉಪ್ಪು ನಾನು ಆಮೇಲೆ ಹಾಕಲ್ಲ, ರೈಸ್ಗೆ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ರೈಸ್ ಮಾಡೋವಾಗ ನಾನು ಯಾವಾಗಲೂ ಉಪ್ಪು ಹಾಕ್ಬಿಟ್ಟೆ ರೈಸ್ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಯಾಕಂದರೆ ನನಗೆ ಇವಾಗ ರೈಸ್ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡ್ರೆ ನೀವು ಒಂದೇ ಕಡೆ ಆಗುತ್ತಲ್ವ, ಅದಕ್ಕೇ ಇವಾಗ ಇದು 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ನೀರು ಬಿಡುತ್ತೆ ಎಲೆಕೋಸು, ಅದಕ್ಕೆ ನಾವು ನೀರೇನು ಹಾಕೋದು ಬೇಡ. ಅದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ನೋಡಿಕೊಂಡೆ ಎಲ್ಲ ಫ್ರೈ ಆಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಆಮೇಲೆ ರೈಸು ನನಗೆ ಎಷ್ಟು ಬೇಕೋ ಅಷ್ಟು ಇವಾಗ ಮಾಡಿರುವಂತಹ ರೈಸು ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಿಮಗೆ ಏನೇನು ಬೇಕೋ ಅವೆಲ್ಲ ಅಂದರೆ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ ಅದು ಬೇಕಾದ್ರೂ ನೀವು ಹಾಕ್ಕೋಬೋದು. ನಾನು ಏನೂ ಹಾಕ್ಕೊಂಡಿಲ್ಲ, ಅವೆಲ್ಲ ಮನೆಯಲ್ಲೇ ಸಿಂಪಲ್ಲಾಗಿರುವಂತಹ ಮಾಡಿರುವಂತಹ ವೆರಿ ಹೆಲ್ದಿ ಆಗಿರುವಂತಹ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಅಂಥೇಳಿ ಅದೇನು ಪುಡಿ ಹಾಕ್ಕೊಂಡಿಲ್ಲ. ಇಷ್ಟೇ ಹಾಕ್ಕೊಂಡು ವೆರಿ ಸಿಂಪಲ್ ಆಗಿರುವಂತಹ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದರಲ್ಲೂ ಮಕ್ಕಳಿಗಂತೂ ಹೇಳಿದ್ರು ತುಂಬ ಇಷ್ಟ ಆಗುತ್ತೆ. ಮಕ್ಕಳಲ್ಲಿ ಮಾಡಿ ಕೊಟ್ಬಿಟ್ರೆ ಸಾಕು, ಎಣ್ಣೆನೂ ಅಷ್ಟೊಂದು ಜಾಸ್ತಿ ಹಾಕೋದಿಲ್ವ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ನೀವು ರೈಸು ಸ್ವಲ್ಪ ಕಡಿಮೆ ಮಾಡಿ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿವಾಗ ನಮ್ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟು ನನ್ನ ಮಗಳಿಗೆ ಬಾಕ್ಸಿಗೆ ನಮ್ಮೂರು ಜನಕ್ಕೆ ತಿನ್ನೋಕ್ಕೆ ಅಂಥೇಳಿ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ರೈಡ್ ರೈಸ್ ಇಸ್ ರೆಡಿ. ಇದು 2 ನಿಮಿಷ ಮುಚ್ಚಿಟ್ಟಿದೆ. ಇವಾಗ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ನೋಡಿ. ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ ಅಂಥೇಳಿ ರೆಡ್ ಕಲರ್ ಆಗಿದೆ. ಅದಕ್ಕೆ ಇವತ್ತು ಒಂದು ಫ್ರೂಟ್ ಬಂದುಬಿಟ್ಟು ಹಲಸಿನಣ್ಣು. ನಾನು ದಿನಾಲೂ ಒಂದೊಂದು ಫ್ರೂಟ್ ಕೊಡ್ತೀನಿ ನನ್ನ ಮಗಳಿಗೆ ಬೆಳಗ್ಗೆ ತಿಂಡಿ ಜೊತೆ. ಅದಕ್ಕೆ ಇವತ್ತು ಹಲಸಿನಣ್ಣು ಕೊಟ್ಟಿದ್ದೀನಿ. ಇವಾಗ ನೀವು ಖಂಡಿತವಾಗ್ಲೂ ಒಂದು ದಿವಸ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ನನ್ನ ಮಗಳು ನನ್ನ ಹಸ್ಬೆಂಡು ಇಬ್ಬರು ಹೋದರು ಆಫೀಸ್ಗೆ. ನಾನು ಒಂದು ಸ್ವಲ್ಪ ಪಾತ್ರೆ ಇತ್ತು, ಇವಾಗ ಫ್ರೈಡ್ ರೈಸ್ಗೆ ಚಾಪರು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಹೋದರು. ಇವಾಗ ಟೈಮ್ ಬಂದುಬಿಟ್ಟು 9 o'clock ಅಲ್ಲ 8:30 ಆಗಿದೆ. 8:35 ಆಗಿದೆ. ಇವಾಗ ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ. ಇವಾಗ ಅದೆಲ್ಲ ಪಾತ್ರೆ ಎಲ್ಲ ಒರೆಸಿ ಡಬ್ಬ ಹಾಕಬೇಕು. ಇವಾಗ ತಿಂದಿರೋದು ಅಷ್ಟೇ ಇದೆ, ಅದೊಂದು ಸ್ವಲ್ಪ ಒರೆಸಿ ಡಬ್ಬ ಹಾಕ್ಬಿಟ್ರೆ ಆಗೋಯ್ತು. ಮನೆಯೂ ಫುಲ್ ಎಲ್ಲ ಕ್ಲೀನಾಗಿದೆ. ಮನೆಯೆಲ್ಲ ಗುಡಿಸಿ ಒರೆಸಿದ್ದೀನಿ ಬೆಳಗ್ಗೆನೆ. ಇವತ್ತು ಮಂಗಳವಾರ ಆಗಿದ್ದರಿಂದ ಫುಲ್ಲೆಲ್ಲ ಒರೆಸಿ ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಪೂಜೆನೂ ಆಗಿದೆ. ನೋಡೋಣ, ಅದೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲಿಂದ ಇಲ್ಲ ಬಟ್ಟೆ ಎಲ್ಲ ನೆನೆ ಹಾಕಬೇಕು. ಹಾಕ್ಬಿಟ್ಟು ಬಂದು ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫುಲ್ ಡೇ ನೋಡೋಣ, ಫುಲ್ ಡೇ ಅಂದ್ಕೊಂಡಿದ್ದೀನಿ ಏನೇನು ಶೇರ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಹೇಳ್ತೀನಿ, ಸರಿನಾ? ಬನ್ನಿ, ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಎಲ್ಲ ನೆನೆ ಹಾಕ್ತೀನಿ ಫಸ್ಟು ಫ್ರೆಂಡ್ಸ್, ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ಇದು ಕೆಲಸ ಮಾಡಿಕೊಂಡು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ ತುಂಬ ಕೆಲಸ ಅಂಥೇಳಿ ಎಷ್ಟೊಂದು ಬ್ಯುಸಿಯಾಗಿರುತ್ತೆ. ಕೆಲಸಕ್ಕೆ ಟೈಮೇ ಸಾಲೋದಿಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಇವಾಗ ಟೈಮ್ ಅಂದ್ಬಿಟ್ಟು 3:30 ಆಗಿದೆ. ಅಷ್ಟೋ ತನಕ ಇವಾಗ ಮನೆ ಕೆಲಸ ಎಲ್ಲ ಮಾಡಿ ನನಗೊಂದು ಸ್ವಲ್ಪ ಕೆಲಸ ಇತ್ತು, ನಿಮಗೆ ಹೇಳ್ತಾ ಇರ್ತೀನಲ್ವ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಮಗಳಿಗೂ ಹೋಗಿ ಕರ್ಕೊಂಡು ಬಂದು ಇವಾಗ ನಾನು ಊಟ ಮಾಡಿದೆ. ನಾನು ಅನ್ನ ಸಾಂಬಾರು ಹಾಕ್ಕೊಂಡು ತಿಂದೆ. ಮಧ್ಯಾಹ್ನ ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ಚಿಕನ್ ತಂದು ಕೊಟ್ಟಿದ್ದರು ನನ್ನ ಹಸ್ಬೆಂಡು, ಅದಕ್ಕೆ ಚಿಕನ್ ಸಾಂಬಾರು ಮಾಡಿ ಇಟ್ಟಿದ್ದೆ. ಅದು ರೆಸಿಪೀಸ್ ಏನೂ ಶೇರ್ ಮಾಡೋಕ್ಕೆ ಆಗಿಲ್ಲ, ನನಗೆ ಅರ್ಜೆಂಟಾಗಿದ್ದಿದ್ದನ್ನ ತುಂಬ ಕೆಲಸ ಇದ್ದಿದ್ದರಿಂದ. ಆಮೇಲೆ ನಾನು ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಆಮೇಲಿಂದ ಮಾಡೋಣ ಅಂದ್ಕೊಂಡು ಆಮೇಲೆ ಅಂದ್ಕೊಂಡು ನಾನು 4 o'clock 3:30 4 o'clock ಮಾಡೇ ಬಿಟ್ಟೆ. ಇವಾಗಾದರೂ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆಗಿದ್ದೆ. ಅದಕ್ಕೆ ನಾನು
ವೀಡಿಯೋಸ್ಗೆ ಟೈಮ್ ಕೊಡೋಣ ಇವಾಗ ಅಂಥೇಳಿ ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೇನೆ ವೀಡಿಯೋಸು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಳು ದೋಸೆ ಹಿಟ್ಟಿತ್ತಲ್ವ, ನಿನ್ನೆ ಬೆಳಿಗ್ಗೆ ನಾನು ದೋಸೆ ಮಾಡಿದೆ, ದೋಸೆ ಮತ್ತು ಪಲ್ಯ ಮಾಡಿದ್ದೆ. ದೋಸೆ ಹಿಟ್ಟಿತ್ತು, ಅದಕ್ಕೇ ಚಿಕನ್ ಸಾಂಬಾರಿಗೆ ದೋಸೆ ಚೆನ್ನಾಗಿರುತ್ತಲ್ವ ಕಾಂಬಿನೇಷನು, ಅದಕ್ಕೆ ದೋಸೆ ಹಾಕ್ಕೊಡು ಮಮ್ಮಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ದೋಸೆ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ರೈಸ್ ಮಾಡಿದ್ನಲ್ವ ಬೆಳಿಗ್ಗೆ, ಫ್ರೈಡ್ ರೈಸು, ಅದೇ ರೈಸ್ ಇತ್ತು. ಅದಕ್ಕೇ ನಾನು ರೈಸ್ಗೆ ಸಾಂಬಾರು ಹಾಕ್ಕೊಂಡು ನಾನು ತಿಂದಿದ್ದೆ. ಅವಳಿಗೆ ಇವಾಗ ಚಿಕನ್ ಸಾಂಬಾರು ಮತ್ತು ದೋಸೆ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ. ಇವಾಗ ಸಾಂಬಾರು ಮಾಡಿದ್ದೀನಲ್ವ, ಇನ್ನು ರಾತ್ರಿಗೂ ಏನೂ ಟೆನ್ಷನ್ ಇರೋದಿಲ್ಲ ಅಂಥೇಳಿ ಮಧ್ಯಾಹ್ನನೇ ಮಾಡಿಟ್ಕೊಂಡೆ. ಜಸ್ಟ್ 1-2 ಟೈಮ್ಗಷ್ಟೇ ಸ್ವಲ್ಪನೇ ತಂದಿದ್ದರು, ಅಷ್ಟೇ ಮಾಡಿಕೊಂಡೆ. ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ, ನನ್ನ ಮಗಳು ಪಾಪ ತುಂಬ ಬ್ಯುಸಿಯಾಗಿರ್ತಾಳೆ. ಸ್ಕೂಲು, ಹೋಮ್ವರ್ಕು, ಅಬಾಕ ಕ್ಲಾಸು, ಡ್ಯಾನ್ಸು, ಅದು ಇದು ಅಂಥೇಳಿ ತುಂಬ ಬ್ಯುಸಿಯಾಗಿರ್ತಾಳೆ. ನಾನು ನನ್ನ ಮಗಳು ಇಬ್ಬರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಾನಂತೂ ಫುಲ್ಲು ಬ್ಯುಸಿನೇ ಆಗಿರ್ತೀನಿ. ಒಂದು ದಿವಸ ನನಗೆ ಕೂತ್ಕೊಳ್ಳೋಕೆ ಕೊಟ್ಟರೆ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಒಂದೊಂದು ದಿವಸ ಬೆಳಿಗ್ಗೆ ಎದ್ದುಬಿಟ್ರೆ ಇನ್ನು ರಾತ್ರಿ ಮಟನೂ ನಾನು ಕೆಲಸ ಮಾಡೋದು, ರಾತ್ರಿ ಮಲಿಕೊಳ್ಳೋದು, ಊಟ ಮಾಡಿ ಸ್ವಲ್ಪ ಕೆಲಸ ಮಾಡಿಕೊಂಡು ಮಲಿಕೊಳ್ಳೋದು, ಇದೇ ಆಗಿಬಿಟ್ಟಿದೆ ದಿನ ರೋಟೀನು. ಇದೇ ಆಗಿಬಿಟ್ಟಿದೆ, ಏನೂ ಚೇಂಜ್ ಆಗೋದಿಲ್ಲ. ಚೇಂಜ್ ಆಗೋದು ಬೇಡ, ಹಿಂಗೆ ಇರಲಿ, ದೇವ್ರ ದಯದಿಂದ ನಾವು ಹಿಂಗೆ ನಡೀತಾ ಇರಲಿ. ಅಂದರೆ ಕೆಲಸ ಮಾಡ್ತಾಯಿದ್ರೆ, ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಕೆಲಸ ಮಾಡ್ತಾ ಇದ್ದರೆ ನಾವು ಒಂದು ಸ್ವಲ್ಪ ಬ್ಯುಸಿಯಾಗಿರುತ್ತೇವೆ. ನಮ್ಮ ಮೈಂಡು ಒಂದು ಸ್ವಲ್ಪ ಬ್ಯುಸಿಯಾಗಿರುತ್ತೆ. ಆ ಕೆಲಸ ಈ ಕೆಲಸ ಅಂಥೇಳಿ ನಮಗೆ ಟೆನ್ಷನ್ ಇರುತ್ತೆ. ಬೇರೆದೇನೂ ಥಾಟ್ ಬರೋದಿಲ್ಲ, ಅದೊಂದೇ ಇರುತ್ತೆ. ಇಲ್ಲ ಅಂದರೆ ಇಲ್ದಿದ್ದೆಲ್ಲ ಥಾಟ್ ಬರುತ್ತೆ. ಅದಂತೆ ಇದಂತೆ ಅವ್ರು ಇದ್ದಂದ್ರೆ ಅದು ಎಷ್ಟೊಂದು ದಿನದಿಂದ, ಎಷ್ಟೊಂದು ವರ್ಷದಿಂದ ಅವ್ರು ಹಿಂಗಂದ್ರಲ್ವ ನಮಗೆ, ಅವ್ರು ಹಂಗಂದ್ರಲ್ಲ, ಅದೇ ತಲೆನೋವು. ಆಮೇಲೆ ಸುಮ್ಮನೆ ಒಬ್ಬೊಬ್ಬರೇ ಇದ್ದಾಗ ಅಳು ಬರೋದು ಅದೆಲ್ಲ ಆಗುತ್ತೆ. ಅದೆಲ್ಲ ಬೇಡ, ನಾವು ಹಿಂಗೇ ಇರಬೇಕಪ್ಪ ದೇವ್ರೇ ಅಂದ್ಕೊಂಡು ನಾನಾದರೂ ಬೇಡ್ಕೋತಾ ಇರ್ತೀನಿ. ಹಾಗೆ ವೀಡಿಯೋಸ್ ಇದ್ದೇನೋ ಇಲ್ವೋ ಅಂಥೇಳಿ ಒಂದು ಸಲ ನೋಡಿದೆ, ಆಗ್ತಾಯಿತ್ತು. ಇವಾಗ ದೋಸೆನೂ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ. ನೀವೆಲ್ಲ ಏನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನನ್ನ ಮಗಳಿಗೆ ದೋಸೆ ಚಪಾತಿ ಅಂದರೆ ತುಂಬ ಇಷ್ಟ. ರೈಸ್ಗಿಂತ ದೋಸೆ ಚಪಾತಿ ಸ್ವಲ್ಪ ತುಂಬ ಇಷ್ಟಪಟ್ಬಿಟ್ಟು ತಿಂತಾಳೆ. ಇವತ್ತು ಅಬಾಕ ಕ್ಲಾಸ್ ಬೇರೆ ಇದೆ. ಆವಾಗಲೇ 3:30 3:40 ಏನೋ ಆಗಿತ್ತು. ಊಟ ಮಾಡಿ ಒಂದು ಸ್ವಲ್ಪ ಬರೆದು, ಅಂದರೆ 5:30ಗೆ ಹೋಗ್ತಾಳೆ, ಆಮೇಲೆ 8 o'clock ಬರ್ತಾಳಲ್ವ, ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಸ್ಕೂಲ್ದು ಹೋಮ್ವರ್ಕ್ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತಾಳೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳ ಊಟ ರೆಡಿ ಅಂತ ಇದ್ದೀನಿ, ತಗೋತಾನೇ ಇಲ್ಲ. ಊಟ ಬಾ ಅಂತ ಇದ್ದೀನಿ, ಊಟ ಮಾಡೋಕ್ಕೆ ಬರ್ತಾನೆ ಇಲ್ಲ ಹುಡುಗಿ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆಲ್ಲ ಊಟ ಕೊಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ. ಯಾಕಂದರೆ ನನಗೆ ಸಂಜೆ ಸ್ವಲ್ಪ ಕೆಲಸ ಬ್ಯುಸಿಯಾಗಿರ್ತೀನಿ. ಸಂಜೆ ಅಂತೂ ತುಂಬ ಬ್ಯುಸಿಯಾಗಿರ್ತೀನಿ, ಪಾತ್ರೆ ತೊಳೆಯೋಕ್ಕೂ ಟೈಮ್ ಇರೋದಿಲ್ಲ. ಆಮೇಲೆ ರಾತ್ರಿಗೆ ಸ್ವಲ್ಪ ಜಾಸ್ತಿ ಹೆವಿ ಆಗುತ್ತೆ ಅಂಥೇಳಿ, ಆಮೇಲೆ ನನಗೆ ಜಾಸ್ತಿ ಪಾತ್ರೆ ಆಗಿಬಿಟ್ರೆ ತೊಳೆಯೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಬೆಳಗ್ಗೆ ತೊಳಿತೀನಿ ಅಂತೇಳಿ ಬಿಟ್ಬಿಡ್ತೀನಿ. ಆಮೇಲೆ ಬೆಳಿಗ್ಗೆ ಅಂದರೆ ಇನ್ನೂ ತುಂಬ ಟೆನ್ಷನ್ ಆಗುತ್ತೆ ನನಗೆ. ಅದಕ್ಕೆ ನಾನು ಬೇಡ ಅಂಥೇಳಿ ಇವಾಗಲೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ತೆಗ್ದು ಇಡ್ತಾಯಿದ್ದೆ. ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದಲ್ವ, ಹಾಗೆ ಕಂಟಿನ್ಯೂನೇ ಮಾಡ್ತಾಯಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ ನನಗೆ ಗೊತ್ತಿಲ್ಲ. ನಾನು ಲಾಸ್ಟಲ್ಲಿ ನಿಮಗೆ ಶಾಪಿಂಗ್ ಏನು ತೊಗೊಂಡೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕೆ ನನಗೆ ಮರ್ತೇ ಹೋಗ್ಬಿಟ್ಟೆ. ಇವಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡೋವಾಗ ನೆನೆಸ್ಕೊತಾ ಇದ್ದೀನಿ. ಇವಾಗ ನಾನು ಮಂಗಳವಾರ, ನಾನು ನಾಳೆ ಬುಧವಾರ ವೀಡಿಯೋ ಹಾಕಬೇಕು ಅಂಥೇಳಿ ರಾತ್ರಿಯೇ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೆ. ಅದಕ್ಕೇ ಅದು ಮತ್ತು ಇವಾಗ ನಾನು ವೀಡಿಯೋ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವ, ಆವಾಗಲೇ ನಾನು ವೀಡಿಯೋ ಎಡಿಟಿಂಗ್ ಮಾಡೋದೇ ಟೈಮಿಂಗ್ ಬಂದುಬಿಟ್ಟು 11 ಗಂಟೆ ಆಗಿದೆ ರಾತ್ರಿ. ಮಂಗಳವಾರ ರಾತ್ರಿ 11 ಗಂಟೆಗೆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತಗಳೂ ಶೇರ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ವ್ಲಾಗು ಒಂದೇ ಇರೋದ್ರಿಂದ ಅದಕ್ಕೆ ನಾನು ಏನಾದರೂ ಇರ್ಬೋದು ಅಂತ ಶೇರ್ ಮಾಡಲೇಬೇಕಾಗುತ್ತೆ. ಅದು ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ, ಖಂಡಿತಗಳೂ ಟ್ರೈ ಮಾಡೇ ಮಾಡ್ತೀನಿ. ಇವಾಗ ನನ್ನ ಮಗಳಿಗೆ ಲಂಚ್ ಬಾಕ್ಸು, ಬಾಟ್ಲು ಅವೆಲ್ಲ ಇರ್ತಾವಲ್ವ, ಅವಳು ಊಟ ಮಾಡಿರೋದು, ನಾನು ಊಟ ಮಾಡಿರೋದು ಅಷ್ಟಿತ್ತು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ.
ಆಮೇಲೆ ಇವಾಗ ರೂಮಿಗೆ ಬಂದೆ. ರೂಮಲ್ಲಿ ಎಷ್ಟೊಂದು ದಿನದಿಂದ ಬಟ್ಟೆಗಳೆಲ್ಲ ಹಾಗೆ ಇತ್ತು, ಅದೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನ ಅಂದರೆ ನಿನ್ನೆದು ಮತ್ತು ಇವತ್ತಿಂದು ಎರಡು ದಿವಸದಿಂದ ಹಾಗೆ ಇತ್ತು ಬಟ್ಟೆ. ಯಾಕೆ ಫೋಲ್ಡ್ ಮಾಡಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ, ಕೆಲಸ ಮಾಡ್ತಾ ಇದ್ದೆ. ಆ ಬಟ್ಟೆದಲ್ಲಿ ಎಲ್ಲ ಟಬ್ದಲ್ಲಿ ಹಾಕಿಟ್ಬಿಡ್ತೀನಿ. ಒಂದು ಬಾಸ್ಕೆಟ್ ಇದೆ, ಆ ಬಾಸ್ಕೆಟಲ್ಲಿ ಬಟ್ಟೆ ವಾಶ್ ಮಾಡಿರೋದೆಲ್ಲ ತಂದು ಹಾಕ್ತೀನಿ. ಇವಾಗ ಇಷ್ಟೊಂದು ರಾಶಿ ಆದಮೇಲೆ ನಾನೇ ಫೋಲ್ಡ್ ಮಾಡಬೇಕಲ್ಲಪ್ಪ ಅಂಥೇಳಿ ಫೋಲ್ಡ್ ಮಾಡಬೇಕಾಗುತ್ತೆ. ನನಗಂತೂ ಇಷ್ಟ ಆಗೋದಿಲ್ಲ ಈ ಕೆಲಸ, ಆದ್ರೂ ಮಾಡಬೇಕಲ್ವ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಶರ್ಟ್ ಎಲ್ಲ ಹೆಂಗಾಗಿದೆ ಅಂಥೇಳಿ 2 ದಿವಸದಲ್ಲಿ ಆವಾಗಲೇ ತೊಳೆದು ಆವಾಗಲೇ ಫೋಲ್ಡ್ ಮಾಡಿದ್ರೆ ಈ ಥರ ಜಾಸ್ತಿ ಫೋಲ್ಡಿಂಗ್ ಆಗೋದಿಲ್ಲ. ಹಿಂಗೆ ಇಟ್ಬಿಟ್ರೆ ಈ ಥರ ಆಗುತ್ತೆ. ಇವಾಗ ಇದೆಲ್ಲ ಐರನ್ ಮಾಡಿಬಿಟ್ಟೆ ಹಾಕ್ಕೋತೀವಿ. ಫೋಲ್ಡಿಂಗ್ ಆಗಿಲ್ಲ ಅಂದರೆ ಐರನ್ ಮಾಡಿಬಿಟ್ಟು ಆಫೀಸ್ಗೆ ಹಾಕ್ಕೊಂಡು ಹೋಗ್ತಾರಲ್ವ, ಅದಕ್ಕೆ ಐರನ್ ಮಾಡಿ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಇವಾಗ ಬೇಗ ಬಟ್ಟೆ ಮಡ್ಚೋಣ ಬನ್ನಿ. Será mi piel junto a tu piel? ¿Cómo será mi piel junto a tu piel? Cardo o ceniza, ¿cómo será? Si ha de fundir mi espacio frente al tuyo, ¿cómo será tu cuerpo al recorrerme? Y cómo mi corazón si estoy de muerte. ಎತ್ತಿಟ್ಟೆ, ಕಿಚನು ಫುಲ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಟೈಮ್ ಅಂದ್ಬಿಟ್ಟು 5 o'clock ಆಗಿದೆ. 5 o'clock ಆಗಿದೆ. ಇಲ್ಲೇನು ಕಾಣ್ತಾನೆ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೆ. 5 o'clock ಆಗಿದೆ. ಒಂದು 15 minutes ಬಿಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹೋಗಿ ಆವಾಗ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ಐಬ್ರೋಸ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ತಿಕ್ಕಾಗಿ ಬಂದಿದೆ. ನೋಡಿ, ನನಗೆ ಬೇಗ ಐಬ್ರೋಸ್ ಬೆಳ್ಕೊಂಬಿಡ್ತದೆ. ಬೆಳ್ಕೋಬಾರ್ದು ಅಂತೀನಿ, ಅದು ಹೆಂಗೋ ಬೇಗ ಬೆಳೆದ್ಬಿಡ್ತದೆ. ಅವಾಗಲೇ ಆಗಿದೆ, 2 months ಮೇಲಾಗಿದೆ. ತಗೊಂಡೆ ಅಲ್ಲ, ಇವಾಗ ಹೋಗಿ ಹಂಗೆ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಕೊಂಡು ಆಮೇಲೆ ನನ್ನ ಮಗಳಿಗೆ ಹೋಗಿ ಬಿಟ್ಟು ಬಂದು ವಾಕಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ವಾಕಿಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕೆಲಸ ಆಯ್ತು ಇವತ್ತು. ಫುಲ್ ಕ್ಲೀನ್ ಆಗಿದೆ. ಇವಾಗ ಏನೂ ಇಲ್ಲ, ಕೆಲಸ ಎಲ್ಲ ಆಯಿತು, ಎಲ್ಲ ಮುಗೀತು. ಇವಾಗ ಆಮೇಲಿಂದ ಬಂದು ಅಡುಗೆ ನೋಡೋಣ. ಚಿಕನ್ ಸಾಂಬಾರು ಮಧ್ಯಾಹ್ನ ಇದೆ, ನೋಡೋಣ ಏನಾದರೂ ಮಾಡಬೇಕಾಗಿದ್ರೆ ಮಾಡೋಣ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ಏನೂ ಇಲ್ಲ, ಸಾಂಬಾರು ಮಾಡಿಬಿಟ್ಟಿದ್ದೀನ, ಜಸ್ಟು ಮುದ್ದೆ ಒಂದು ಮಾಡ್ಕೋತೀನಿ, ಇಲ್ಲಾಂದರೆ ಚಪಾತಿ ಏನಾದರೂ ಮಾಡ್ಕೋತೀವಿ. ಇವಾಗ ಏನೂ ಇಲ್ಲ, ಅದಕ್ಕೆ ಇವಾಗ ವಾಕಿಗೆ ಹೋಗಿ ಬಂದು ಅಡುಗೆ ಮಾಡೋದು ಅಷ್ಟೇ ಇರುತ್ತೆ. ಇನ್ನೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗೋದಿಲ್ಲ, ಮಾಡೋದು ಇಲ್ಲ, ಏನೂ ಇರೋದಿಲ್ಲಲ್ವ, ಅದಕ್ಕೆ ಏನೂ ಕಂಟಿನ್ಯೂ ಮಾಡಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಪೂರ್ತಿ ನನ್ನ ವ್ಲಾಗ್ ನೋಡಿದ್ದೀರಾ ಅಂದ್ಕೊಟ್ಟಿದ್ದೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.